ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ, ಇಲ್ಲಿ ನಮ್ಮ ಮನೆ ಹತ್ರ ಒಂದು ಗಾಯತ್ರಿ ದೇವಿ ದೇವಸ್ಥಾನ ಐತಿ. ಅಲ್ಲಿ ತೇರಾಗ್ಲಕತ್ತಿತ್ತು. ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹಸ್ಬೆಂಡು ನಾವು ಇಬ್ಬರು ಬಂದ್ವಿ. ನಮಗೆ ಗೊತ್ತಿರಲಿಲ್ಲ ಇಲ್ಲಿ ತೇರಿದೆ ಅಂತ. ನಮ್ಮ ಮನೆ ಓನರ್ ಆಂಟಿ ಏನಿದ್ದಾರೆ ಅವ್ರು ನಮಗೆ ಹೇಳಿದರು, ಅಲ್ಲಿ ತೇರು ಎಳಿತಾ ಇದ್ದಾರಮ್ಮ, ನೋಡ್ಕೊಂಡು ಬನ್ನಿ ಹೋಗಿ ಅಂತ. 11 ಗಂಟೆಗೆ ತೇರು ಎಳೆಯುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು 11 ಗಂಟೆಗೆ ಬಂದಿದ್ವಿ. ಇಲ್ಲಿ ಇನ್ನೂ ಯಾರೂ ಬಂದಿರಲಿಲ್ಲ, ಸ್ವಲ್ಪ ಜನನೇ ಬಂದಿತ್ತು. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ರು ನೋಡ್ರಿ. ಇಲ್ಲಿ ಫಸ್ಟ್ ಇಲ್ಲಿ ಚಿಕ್ಕದಾಗಿ ಗಣೇಶಂದು ತೇರು ಇಟ್ಟಾರೆ ನೋಡ್ರಿ. ಇದು ಮುಂದೆ ಹೋದರೆ ಹಿಂದ್ಗಡೆ ಗಾಯತ್ರಿ ಅಮ್ಮನವ್ರದ್ದು ತೇರು ದೊಡ್ಡದು ಅದು ಇದೆಯಲ್ಲ, ಅದು ಹೋಗುತ್ತೆ. ನಾನು ಹಿಂಗೇಗಾಗುತ್ತೆ ಅಂತ ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೆಂಗೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡ್ರಿ, ತೇರೆಲ್ಲ ರೆಡಿ ಮಾಡಿಟ್ಟಾರ. ಇದು ಇನ್ನೂ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಚೆಕ್ ಮಾಡಿ ನೋಡ್ಲಾಕತ್ತಾರ ನೋಡ್ರಿ. ಇವರೇ ಗುರುಗಳು. ಇವಾಗ ಎಲ್ಲ ಚೆಕ್ ಮಾಡಿ ಏನೇನು ಮಾಡಬೇಕು ಅದನ್ನೆಲ್ಲ ನೋಡಕತ್ತಿದ್ರು. ಇಲ್ಲಿ ಬಾಳೆಹಣ್ಣು ಮಾರ್ಲಾಕತ್ತಾರ, 10 ರೂಪಾಯಿಗೆ 2 ಅಂತೆ. ತೇರಿಗೆ ಬೇಕಲ್ಲ ಅದನ್ನು ಮಾರ್ಲಾಕತ್ತಾರ. ಈಕಿ ನೋಡ್ರಿ ಸುಂದರಿ, ನಮ್ಮ ಮನೆ ಎದುರುಗಡೆ ಇರೋ ಹುಡುಗಿ. ಇವಳಿಗೆ ನಮ್ಮ ಹಸ್ಬೆಂಡ್ ಅಂದರೆ ಭಾರಿ ಇಷ್ಟ. ನಮ್ಮ ಹಸ್ಬೆಂಡ್ಗೆ ಇವಳು ಅಂದರೆ ಭಾರಿ ಇಷ್ಟ. ಇವಳ ಹೆಸರು ಅಂಶಿಕಾ ಅಂತ. ಯಾವಾಗಲೂ ನಮ್ಮ ಮನೆಯಲ್ಲಿ ಇರ್ತಾಳೆ. ಇಲ್ಲಿ ನೋಡ್ರಿ, ಇಲ್ಲಿ ಪಲ್ಲಕ್ಕಿ ಬರಕತ್ತೈತಿ. ಇದೇ ದೇವಸ್ಥಾನ ನೋಡ್ರಿ. ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ. ಇಲ್ಲಿ ಅಮ್ಮನವ್ರು ಇದ್ದಾರೆ ನೋಡ್ರಿ, ಗಾಯತ್ರಿ ದೇವಿ. ಇಲ್ಲಿ ಒಳಗಡೆ ಫೋನ್ ಅಲೋವ್ ಇಲ್ಲ ಅಂದರೂ ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಇದು ಚಿನ್ನದ ತೇರು ನೋಡ್ರಿ, ಇದು ನಾಳೆ ಎಳೆಯುತ್ತೆ. ಇದು ಇಲ್ಲಿ ನೋಡ್ರಿ, ಇಲ್ಲೆಲ್ಲ ದೇವಿದು ಎಷ್ಟು ಅವತಾರಗಳಿದೆ ಅದನ್ನೆಲ್ಲನೂ ಇಲ್ಲಿ ಮೂರ್ತಿನ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಥರ ದೇವಿದು ಎಷ್ಟು ಇದು ಇದೆ ಅದೆಲ್ಲನೂ ಮಾಡಿ ಇಟ್ಟಿದ್ದಾರೆ ನೋಡ್ರಿ. ಇದು ಇಲ್ಲಿ ಫೋನ್ ಅಲೋವ್ ಇಲ್ಲಲ್ಲ, ಅದಕ್ಕೆ ನಾನು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಳಗಡೆ ಅವ್ರ ಫೋನ್ ನೋಡಿದರೆ ಡಿಲೀಟ್ ಮಾಡಿಸ್ಬಿಡ್ತಾರೆ, ಹಂಗಾಗಿ ಸ್ವಲ್ಪ ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ಹೋಮ ಸುಟ್ಟಾರ ನೋಡ್ರಿ. ಇಲ್ಲಿ ಒಂದು ಪೂಜೆ ಮಾಡಿದ್ದಾರೆ ದೇವಿದು. ಆವಾಗಲೇ ಇಲ್ಲಿ ಪಲ್ಲಕ್ಕಿ ಬಂತಲ್ಲ, ಅದರೊಳಗಡೆ ಎಲ್ಲ ಏನೇನೋ ಕಳಶಗಳು ಇಡಾಕತ್ತಾರ. ಇಲ್ಲಿ ಇದು ಹೋಮ ಮಾಡಿರೋದು. ಇವಾಗ ನೋಡ್ರಿ, ಇದು ತೇರು.
ಇಲ್ಲಿ ನೋಡ್ರಿ, ಇಲ್ಲಿ ದೇವ್ರಿಗೆ ಪ್ರಸಾದಕ್ಕೆ ಇಲ್ಲಿ ಮಜ್ಜಿಗೆ ಮಾಡ್ಯಾರ ನೋಡ್ರಿ. ಇಲ್ಲಿ ಮಜ್ಜಿಗೆ ಹಂಚಾಕತ್ತಾರ. ಮತ್ತು ಇದು ಪಾನಕ ಬ್ಯಾರಲ್ಗಳು ಮಾಡಿಟ್ಟಾರ ನೋಡ್ರಿ. ಇಲ್ಲಿ ನೋಡ್ರಿ ಕೋಸಂಬರಿ ಇದು. ಮತ್ತು ಇಲ್ಲಿ ನೋಡ್ರಿ ಮುಂದೆ ತೋರಿಸ್ತೀನಿ ಪ್ರಸಾದಕ್ಕೆ ಇಲ್ಲಿ ಪಲಾವ್ ನೋಡ್ರಿ. ಇಷ್ಟೊಂದು ಮಾಡಿಸಿದ್ದಾರೆ. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ದಾರಿಯಲ್ಲಿ ಹೋಗೋರಿಗೆ ಬರೋರಿಗೆ ಕರೆದು ಕೊಡಾಕತ್ತಿದ್ರು. ನಾವು ಜಸ್ಟ್ ಅದೇ ಊಟ ಮಾಡ್ಕೊಂಡು ಹೋಗಿದ್ವಿ. ನಾವು ಸ್ವಲ್ಪ ಮಜ್ಜಿಗೆ ಮತ್ತು ಪಾನಕ ತೊಗೊಂಡ್ವಿ. ಅಲ್ಲಿ ಬಿಸಿಲು ಜಾಸ್ತಿ ಇತ್ತು ಅಂತೇಳಿ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ಇನ್ನೂ ತೇರಾಗೋಕ್ಕೆ ಟೈಮ್ ಇತ್ತು, ಅದಕ್ಕೆ ಅಲ್ಲೇ ವೇಟ್ ಮಾಡ್ಕೊಂಡಿದ್ವಿ. ನೋಡ್ರಿ, ಇವಾಗ ತೇರು ಎಳ್ಯಾಕತ್ತೈತಿ. ಸ್ವಲ್ಪ ಅಲ್ಲಿ ಪ್ಲೇಸು ಕಮ್ಮಿ ಇದೆ, ಜಾಗ ಅಕ್ಕಿ ಆಗೈತಿ. ಎಳೆಯೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ತೇರು ಎಳೆಯೋಕ್ಕೆ. ಇವಾಗ ನೋಡ್ರಿ, ನಾನು ಬಾಳೆಹಣ್ಣು ತೊಗೊಂಡಿದ್ದೀನಿ, ತೇರಿಗೆ ಎಸಿತಾ ಇದ್ದೀನಿ. ಇಲ್ಲಿ ಹಿಂದೆ ನೋಡ್ರಿ ಗಣೇಶನದು ತೇರು ಹೋಗ್ತೈತಿ. ಹಿಂದೆ ಗಾಯತ್ರಿ ಅಮ್ಮನವ್ರದ್ದು ತೇರು ಹೋಗುತ್ತೆ. ಅದು ತುಂಬ ದೊಡ್ಡದಾಗೈತೆ. ಈ ಜಾಗ ನೋಡಿದ್ರೆ ಭಾಳ ಇಕ್ಕಟ್ಟಾಗೈತೆ. ಹಂಗಾಗಿ ಸ್ವಲ್ಪ ತೇರು ಮುಂದೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ. ಆದರೂ ಚೆನ್ನಾಗಿ ಬಂತು ತೇರು. ಸ್ವಲ್ಪ ಅಲ್ಲಿ ಜಾಗ ಇಕ್ಕಟ್ಟಿತ್ತಲ್ರಿ, ಹಂಗಾಗಿ ಸ್ವಲ್ಪ ಅಲ್ಲಿ ಲೇಟ್ ಆಯಿತು. ಮತ್ತು ಅಲ್ಲಿ ಕ್ರೇನ್ ತೊಗೊಂಬಂದು ಒಳಿಸಿದ್ರು ತೇರನ್ನ. ಇವಾಗ ಇಲ್ಲಿ ಪ್ರಸಾದ ಕೊಡಕತ್ತಿದ್ರು, ಊಟ ಎಲ್ಲ ಕೊಡಕತ್ತಿದ್ರು ದೇವಸ್ಥಾನದ ಒಳಗಡೆ. ನಾವಿಲ್ಲಿ ಊಟಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ಏನೇನು ಊಟ ಹಾಕ್ತಾರಂತ ತೋರಿಸ್ತೀನಿ. ಸ್ವಲ್ಪ ನನಗೂ ಅಲ್ಲಿ ಜಾಸ್ತಿ ಜನ ಇದ್ದರೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ. ಹಂಗಾಗಿ ಸ್ವಲ್ಪ ಇಲ್ಲಿ ಪ್ರಸಾದಕ್ಕೆ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದು ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಮಿಸ್ ಮಾಡೋದೇ ಇಲ್ಲ. ಇನ್ನೊಂದು ಪಾಯಸ ಕೊಟ್ಟಿದ್ದಾರೆ, ಇದು ಚೌಳಿಕಾಯಿ ಪಲ್ಯ ಮತ್ತು ಇದು ಕೋಸಂಬರಿ ಕೊಟ್ಟಾರೆ ನೋಡಿರಿ. ಹಾಗೆ ಒಂದು ಬಾದುಷ ಕೊಟ್ಟಿದ್ದಾರೆ, ಇದು ಪುಳಿಯೋಗರೆ ನೋಡಿರಿ. ಪ್ರಸಾದಕ್ಕೆ ಇದು ಕೊಟ್ಟಿದ್ದಾರೆ. ಇವಾಗ ಇದನ್ನೆಲ್ಲ ಊಟ ಮಾಡ್ತೀವಿ. ತುಂಬಾ ರುಚಿಯಾಗಿ ದೇವಸ್ಥಾನದಲ್ಲಿ ಏನು ಕೊಟ್ಟರು ತುಂಬಾ ರುಚಿಯಾಗಿರುತ್ತೆ. ಅದು ಪ್ರಸಾದ ಅಂತ ಒಂದು ಹೆಸರು ಇಟ್ಟರೆ ಅದಕ್ಕೆ ನಿಜವಾಗ್ಲೂ ರುಚಿ ಜಾಸ್ತಿನೇ ಬರುತ್ತೆ. ಇವಾಗ ನೋಡಿರಿ, ಇಲ್ಲಿ ಅನ್ನ ಸಾಂಬಾರು ಹಾಕ್ಸ್ಕೊತಾ ಇದ್ದೀವಿ.
ಅನ್ನ ಸಾಂಬಾರು ಮತ್ತು ಮೊಸರನ್ನ, ಅನ್ನ ರಸಮು ಈ ಥರ ಅಡುಗೆ ಮಾಡಿಸಿದ್ರು ನೋಡಿರಿ. ಪ್ರಸಾದ ಎಲ್ಲ ತುಂಬ ರುಚಿಯಾಗಿತ್ತು.